ಬುಜ್ಜಿ ಮುಂದೆ ನಾವು ಏನು ಕುಡಿಯೋಕ್ಕೂ ಆಗಲ್ಲ, ತಿನ್ನೋಕ್ಕೂ ಆಗಲ್ಲ. ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ಮಾರ್ನಿಂಗೇ ಇದು ನಾನು ಮಾರ್ನಿಂಗ್ ಡ್ರಿಂಕ್ ಕುಡಿತಾ ಇದ್ದೆ. ಬುಜ್ಜಿ ಬೇಬಿ ನನಗೂ ಬೇಕು ಅಂತ ಹೇಳ್ಬಿಟ್ಟು ಹಠ ಮಾಡ್ತಾ ಇದ್ರು. ಹಾಗೆ ಅವರಿಗೆ ಸ್ವಲ್ಪ ಕೋಲ್ಡ್ ಆಗಿದೆ, ಹಾಗಾಗಿ ಬ್ರೇಕ್ಫಾಸ್ಟ್ ಮಾಡಿಸ್ಬಿಟ್ಟು ಸಿರಪ್ ಎಲ್ಲ ಹಾಕಿ ವಿಕ್ಸ್ ಎಲ್ಲ ಹಚ್ಬಿಟ್ಟು ಇವಾಗ ಬೆಚ್ಚಿಗೆ ಸ್ವಲ್ಪ ಹೊತ್ತು ಮಲಗಿಸ್ತಾ ಇದ್ದೆ. ಅವ್ರನ್ನೆಲ್ಲ ಮಲಗಿಸ್ಬಿಟ್ಟು ಅವ್ರು ಎದ್ದೋಳಷ್ಟರಲ್ಲಿ ನಾನು ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪಾತ್ರೆ ವಾಶ್ ಮಾಡೋದು, ಸ್ವಲ್ಪ ಬಟ್ಟೆ ಎಲ್ಲ ಇತ್ತು ಕೈಯಲ್ಲಿ ವಾಶ್ ಮಾಡೋದು, ಅದನ್ನು ಕೂಡ ಎಲ್ಲ ವಾಶ್ ಮಾಡೋಷ್ಟೊತ್ತಿಗೆ 11:30 ಆಗಿದೆ. ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನಾನು ಇವಾಗ ತಿಂತಾ ಇದ್ದೀನಿ. ಅಡುಗೆ ಎಲ್ಲ ಏನೂ ಮಾಡಿದ್ದಿಲ್ಲ, ಸಿಂಪಲ್ಲಾಗಿ ಅನ್ನ ಸಾಂಬಾರು ಇತ್ತು, ಅದನ್ನೇ ತಿನ್ಕೊಳ್ಳೋಣ ಅಂತ ತಟ್ಟೆಗೆ ಹಾಕೊಳ್ಳೋಷ್ಟರಲ್ಲಿ ಬುಜ್ಜಿ ಬೇಬಿ ಕೂಡ ಎದ್ರು. ಹಾಗೆ ಚಿರುಗೆ ಸ್ಕೂಲ್ ರಜೆ ಇರೋದ್ರಿಂದ ಅವರು ಕೂಡ ಆಟ ಆಡ್ಕೊಂಡಿರ್ತಾನೆ. ಬಟ್ ಏನಂದರೆ ಮನೆಗೆ ಬರಲ್ಲ, ಮನೆಗೆ ಬಾ ಅಂತ ಹೇಳಿದ್ರೆ ಅಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಆಟ ಆಡ್ಕೊಂಡಿದ್ರಲ್ಲ ಅಂತ ಹೇಳ್ಬಿಟ್ಟು ಊಟ ಎಲ್ಲ ಮಾಡಿಬಿಟ್ಟು ಈ ಬಟ್ಟೆ ಎಲ್ಲ ಮಡ್ಚೋಣ ಅಂತೆಲ್ಲ ಅಂದ್ಕೊಂಡೆ, ಪಟಾಫಟ್ ಮಡ್ಚೋಣ ಅಂತ ಅಂದ್ಕೊಂಡೆ. ಬಟ್ ಇದನ್ನು ಮಡ್ಚೋಷ್ಟೊತ್ತಿಗೆ ನನಗೆ ಒಂದು ಹಾಫ್ ಆನ್ ಅವರ್ ಆಯಿತು. ಸೊ ಆಮೇಲೆ ಬುಜ್ಜಿ ಬೇಬಿಗೂ ಚಿರುಗೂ ದ್ರಾಕ್ಷಿ ಎಲ್ಲ ಕ್ಲೀನ್ ಮಾಡಿ ಕೊಟ್ಟೆ. ಅವ್ರ ಪಾಡಿಗೆ ಅವ್ರು ತಿನ್ಕೊಂಡು ಆಟ ಆಡ್ಕೊಂಡಿದ್ರು. ಆಮೇಲೆ ವೆದರ್ ಯಾಕೋ ತುಂಬ ಚಳಿ ಅಂತ ಫೀಲ್ ಆಗ್ತಾಯಿತ್ತು. ಹೊರಗಡೆ ಅಂತೂ ಹೋಗೋಕ್ಕೆ ಆಗಲ್ಲ, ಅಷ್ಟು ಗಾಳಿ. ಅದಕ್ಕೆ ಬಿಸಿ ಬಿಸಿಯಾಗಿ ಏನಾದರೂ ತಿಂದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಪಾಯಸ ಮಾಡ್ತಾಯಿದ್ದೀನಿ. ಬೇಗ ಆಗೋದು ಇದೆ, ತಿನ್ನಬೇಕು ಬಟ್ ಬೇಗನೂ ಆಗಬೇಕು. ಸೊ ಹಾಗಾಗಿ ಶಾವಿಗೆ ಪಾಯಸ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಹಾಗೆ ಹಸ್ಬೆಂಡು ಕೆಲಸದ ಮೇಲೆ ಸ್ವಲ್ಪ ಹೊರಗಡೆ ಹೋಗಿದ್ರು, ಅವ್ರು ಇವತ್ತು ಬರಲ್ಲ. ನಾವೇ ಇಬ್ಬರು ಇರೋದ್ರಿಂದ ಸ್ವಲ್ಪ ಬೇಜಾರಾಗ್ತಾಯಿತ್ತು. ಹಾಗಾಗಿ ಪಾಯಸ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳ್ಬಿಟ್ಟು ಬಿಸಿ ಬಿಸಿ ಮಾಡಿ ನಾನು ಚಿರು ಕೂಡ ತಿಂತಾ ಇದ್ದೀವಿ ಇಲ್ಲಿ. ಆ್ಯಂಡ್ ಹಸ್ಬೆಂಡಿಗೂ ಒಂದು ಫೋಟೋ ಕಳಿಸಿದ್ವಿ. ಆ್ಯಂಡ್ ಇವತ್ತಿನ ಮಿನಿ ವ್ಲಾಗ್ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್.